हेलो हरे हा 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 ದೇವಿ ನಿನ್ನ ಸಾಧನೆ ಸಂಪತ್ತು ಸಾವಿರಕ್ಕೆ 1080 ಸಾವಿರಕ್ಕೆ 1080 ಏ ಸಾವಿ ಜಪದವೇ ಸುವರ್ಣಾಕ್ಷರೇ ಸರ್ವೇ ನಿನ್ನಿಂದಾಯಿತು ये सावी जपदवे सुवर्णाक्षरे सर्वे निर्निंदायितो ಹರದೇಸಿ ಪರದೇಸಿ ವಂದಿತ್ತು 100 ಕೋಟಿ ನಾರಿದಿಂದಲೇ ಆಯಿತು 100 ಕೋಟಿ ನಾರಿದಿಂದಲೇ ಆಯಿತು ಆರಾಗಿ 6 3 18 ಸರ್ವೇ ಶೇಖರಾಯಿತು ಏ 3 8 ಆರಾಗಿ 6 3 18 ಸರ್ವೇ ಶೇಖರಾಯಿತು ಕಾಣುವುದೆಲ್ಲ ಮಾಯದ ಮಮಕರಾಯಿತು ಸಗುಣ ಸೃಷ್ಟಿ ಗೋಳಾಕಾರ ಆಯಿತು ಸಗುಣ ಸೃಷ್ಟಿ ಗೋಳಾಕಾರ ಆಯಿತು ಏ ಗುಣಗಣ ಮೀರಿದ ಅಗ್ನೇಥ ದೇವಿಗೆ ಕರುಣೆ ಆಖರಾಯಿತು ಏ ಗುಣಗಣ ಮೀರಿದ ಅಗ್ನೇಥ ದೇವಿಗೆ ಕರುಣೆ ಆಖರಾಯಿತು ಅಂದವಾಡಿ ಕವನ ಸಾಕರಾಯಿತು ಹೊಂದಿ ಕೇಳೋ ಜನ್ಮ ಕ್ಷೀಕರಾಯಿತು ಹೊಂದಿ ಕೇಳೋ ಜನ್ಮ ಕ್ಷೀಕರಾಯಿತು ಭಾರತಿ ರಾಜು ಕಾಶಿ ಮಗ ದೇವಿ ಪ್ರಸಾದ ದೊರೆತು ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಮಗ ದೇವಿ ಪ್ರಸಾದ ದೊರೆತು
ಏನೇನ್ ಮಾತಾಡಿ ಹೋದ್ರಿ ಸರಜೋಡಿ ಕಲಾವಂತರು ಬಾಳ ಮಾತಾಡ್ಯಾರ್ರಿ. ನಿಮ್ಮ ಅಗಲಾಗ ಕತ್ತಿ ಬಿದ್ದತಿ ಇನ್ನು ಮಂದಿ ಅಗಲಾಗಿನ್ ತೆಗ್ಯಾಕ ಹೋಗ್ಬೇಡ್ರಿ ಅಂತಾರವ್ರು ಗುರುಗಳು. ನಮ್ಮ ಅಗಲಾಗಿ ನೊಣ ತೆಗಿಲಾಕ್ ಬರ್ಲಾತ್ತೀರಿ ಅನ್ನಲ್ತಾರ ಅವ್ರು. ಹಾ ಹಾ ರೀ, ನಾವೇನು ಕೇಳಿ ಹೋಗಿದ್ದೀರಿ ಅವ್ರನ್ನ? ಏನ್ ಕೇಳಿದ್ರಿ? ದೇವ್ರ ಅಂತ ಹುಡುಕ್ಯಾಡಕತ್ತೀರಿ. ಹಾ ದೇವ್ರು ಎಲ್ಲಿದಾನು? ಭಕ್ತಿ ಮಾಡಿದ್ರ ಇಲ್ಲೇ ನಮ್ಮ ನಿಮ್ಮಲ್ಲೇ ದೇವ್ರ ಅದಾನು. ನಾವು ದೇವ್ರು ಬೇಕಂದ್ರ ಇದಾನವಂತ ಈ ಶರೀರ ಒಳಗ ಇದಾನ ಅಂತ ಹೇಳಿದ್ವಿ ನಾವು. ಹಾ ಶರೀರ ಒಳಗ ಇಲ್ಲ ಅಂತ ಹೇಳ್ತಾನ ನಾವು. ಶರೀರ ಒಳಗೂ ಇಲ್ಲ, ನನ್ನ ಒಳಗೂ ಅದಾನು, ನಿನ್ನ ಹೊರಗೂ ಅದಾನು. ಹಾ ಒಳಗೂ ಅದಾನು, ಹೊರಗೂ ಅದಾನು. ಜಗತ್ತೆಲ್ಲ ಆದ್ರ ಅವನ ನೋಡಿದವ್ರು ಬೇಕಲ್ಲ. ಆಯ್ತು ಬಿಡು, ಒಟ್ಟು ಜಾಗ ಎಲ್ಲ ಅವ ಎದಕ್ಕೆ ಮಂದಿ ಹೋಗೋದು ಹೆಂಗ್ ಹೋಗೋದು? ಹೊರಗೆ ಹೋಗಾಕ್ರೆ ಜಾಗ ಬೇಕಲ್ಲ. ಹಾ ಹಂಗ ಹೇಳಕ್ ಹೋಗ್ಬೇಡ ತಮ್ಮ. ಒಂದು ದಂಡಿ ಹಿಡಿದು ವ್ಯವಹಾರ ಮಾಡಿ, ಯಾಕಂದ್ರ ಕಲಾವಂತರ ಊರ ಐತಿದ. 18 ಮಹಾಪುರಾಣ ಓದ್ಕೊಂಡಂತ ಜ್ಞಾನಿಗಳದಾರ ತಮ್ಮ. ಈ ನಲ್ಲಾನಟ್ಟಿ ಗ್ರಾಮ ಅಂದ್ರೆ ಗೋಕಾಕ ತಾಲೂಕದಾಗ 18 ಪುರಾಣದಾಗ ಮಿಕ್ಕಿದ ಗಡಿ ಅದಾರ ಇಲ್ಲಿ. ಇಲ್ಲಿ ನಾವೇನ ಅವ್ರ ಕಾಲಾಗಿನ ಧೂಳು ಇದ್ದಂಗ ನಾವ. ಹೌದಲ್ರಿ? ಹೌದಿಲ್ಲ. ಈಗ 2 ಪದ ಕಲ್ತಿದೇವ. ನಾನ್ ದಡ್ಡ ಗಣಪಂಡಿತರ ಏನಲ್ಲ. ಅದಕ್ಕೆ ಜ್ಞಾನಿ ಬಾಳಿಗೆರೆ ಕಲಾವಂತರ ಬಾಳ ಸ್ಯಾನ್ಯರ ಅಂತ ಹೇಳಿಕೆರಿಂದ ನಿಮ್ಮ ಸಲುವಾಗಿ ಮಂದಿ ಕೂತಾರ, ಸಭಾ ಕೂತಾರ. 3 ತಲೆಮಾರದಿಂದ ಕಲಾವಂತರ ಅದಾರ ಅವ್ರ. ಹೌದಲ್ರಿ? ನಾವೇನ್ ಈಗ ಮನೆ ಮ್ಯಾಳ ನಮ್ದ. ಅದಕ್ಕೆ ರೇಖವಕ್ಕ ಗಂಡ ಇಲ್ಲದ ನೀ ಯಾವ ಹೆಣ್ಮಗಳು ಚಾರ್ಜಕ್ ಬಂದಿರ ಹೇಳಂತ ನಾವು. ಗಂಡ ಇಲ್ಲದ ಹೆಣ್ಮಗಳು ಯಾವಕ್ಕೆ ಚಾರ್ಜಕ್ ಬಂದಾಳ ಹೇಳು. ನಮ್ಗೆ ಎಷ್ಟು ತಿಳಿತೈತೆ ಅಟ್ಟ ವ್ಯವಹಾರ ಮಾಡೋಣ ಇವತ್ತ. ಹೌದಲ್ರಿ? ಗಂಡ ಇಲ್ಲದ ಹೆಣ್ಮಗಳು ಅಂದ್ರ ಇಲ್ಲಿ ಕಟ್ಟ್ಯಾರ ನೋಡು ಬಾಳಿಗಿಡ ಆಯ್ತು. ಬಾಳಿಗಿಡ ಹೆಣ್ಣು ಬಾಳಿಗಿಡ ಗಂಡ ಬಾಳಿಗಿಡ ಆತ ಇಲ್ಲ ರೇಖವಕ್ಕ. ಅದಕ್ಕೆ ಹೆಸರ ಇಲ್ಲ. ಒಟ್ಟ ಹೆಣ್ಣು ಬಾಳಿಗಿಡನ ಅಂತಾರ. ಅದ ಪೂಜೆ ಆಗ್ತೈತಿ. ಹೌದಲ್ರಿ? ಯಾವ ದೇವರು ಅಭಿಷೇಕ ಆಗದ್ರೂ ಹತ್ರದಿಂದ ಆಗ್ತೈತಿ. ಏನು ಭೂಮಿ ತಲೆ ಮ್ಯಾಗ ಮಾಡ್ಬೇಕಾದ್ರ ಬಾಳಿಗಿಡನ ಚಾರ್ಜ್ ಕೈತಿ. ಹೌದಲ್ರಿ? ಇಂತಕ್ಕೆ ನಮ್ಮವ್ವ ಪವಾಡ ಮಾಡ್ಯಾಳು, ಭೂಮಿ ಮೇಲೆ ಸದ್ದ ಅದಾಳ. ಬರೇ ಪರಮಾತ್ಮ ಇದಾತ್ ಹೇಳಕ್ ಹೋಗ್ಬೇಡ. ಅಂದಾಜ್ ಮ್ಯಾಗ ಅಪ್ಪ ಅಂದ್ರ ನಾವು ಬಿಡಂಗಿಲ್ಲ. ನಿನ್ನ ತಾಯಿ ತಂದೆ ಯಾರ? ಅದಕ್ಕ ತಳ ಬೇಕ. ಅದಕ್ಕ ಜ್ಞಾನಿಗಳು ಏನ್ ಹೇಳ್ತಾರು? ತುಜೆ ಡ್ಯಾನ್ಸ್ ಕರ್ನೆ ಕಾ ನೈ ಅಪ್ ತು ಮೈದಾನ್ ಡೊಂಕ್ ಬೋಲ್ತಾ ಎತ್ ಹೇಳ್ತಾರ. ಆದ್ರ ತನ್ಯಾಗ ಕುಣಿಯಕ ಬರ್ಲಾರ್ಕ ಹಂಗ ಡೊಂಕ್ ಅಂತ ಐತಿ ಅಂದ್ರ ಯಾರು ಏನು ಮಾಡಕ್ಕಾಗಂಗಿಲ್ಲ. ನಮಗ ಕುಣಿಯಾಕ ಬರ್ಲಾರ್ಕ ಹಂಗಲ ಡೊಂಕ ಮಾಡೋದು ಬೇಡ. ಹೌದು. ನಿನ್ನ ಪರಮಾತ್ಮ ಅಂತ ಆಗಲೇ ಹೇಳಿದ್ದಿ. ಅವಾಗ ಹೇಳಿ ಹೋಗಿ ನಿಂಗ ಬೈಲವಾಣಿ ದೇವಿ ಇದ್ದಳು, ಆದಿಶಕ್ತಿ ಇದ್ದಳ. ಹೌದು. ಆದಿಶಕ್ತಿ ಇದ್ದಂತ ಯಾವಾರ ಶೂನ್ಯದಾಗ ಏನು ಇಲ್ಲದಾಗ ಆದಿಶಕ್ತಿ ಇದ್ದಳು ಶಿವಪುರಾಣದ. ಹೌದಿಲ್ಲ? ಹೌದಲ್ರಿ? ಅದನ್ನ ಬಿಟ್ಟು ಮುಂದೆ ಏನಾರ ಸೃಷ್ಟಿ ಮಾಡ್ಬೇಕಾಗಿತ್ತನಿ. ಮುಂದೆ ಚಾಲು ಮಾಡ್ಬೇಕಾಗಿತ್ತಲ್ಲ. ಬೆಳಗ ನೋಡಿ ಅತ್ರ ಈಚೆ ಕಡೆ ಬರಂಗ ಇಲ್ಲ. ಈಚಕ್ ಬಂದ್ರ ಕೆಲಸ ಮಾಡಲಿ ಇವ್ರ ಗಂಡಸರ. ಮತ್ತೆ ಹೆಂಗ್ ಮಾಡ್ತಾರು? ಅವ ಏನ್ ಹೇಳ್ತಾನ ಗೊತ್ತೈತೇನೆ ಇನ್ನೊಂದು ಮಾತ. ಅವ್ರ ಕೃಷ್ಣ ಕಳೋಲು ಊದಿದತ್ತ. ಊದಿದ ಕಾಲದಾಗ ಎಲ್ಲಾ ಹೆಂಗಸರು ಸೀರೆ ಹೋಗಿಬಿಟ್ಟು ಗಿಡದಾಗ. ಕೃಷ್ಣ ಕೊಳಲು ವದನ ಹೆಣ್ಮಕ್ಳು ಸೀರೆಲ್ಲ ಗಿಡದಾಗ ಹೋದು. ನೀವು ಅವ್ರಿಗೆ ತುಡುಗು ಮಾಡೋದು ಬಿಟ್ರೆ ಕಂಪನಿಗೆ ಮತ್ತೊಂದು ಏನು ಗೊತ್ತಿಲ್ಲ ಅವ್ರಿಗೆ. ಬರೇ ಸೀರೆ ಯಾವಾರ ಹೇಳಕತ್ತಾನ ಹೇಳಲಿ. ಆದ್ರೆ ನಾವು ಇವ್ರ ಶಿವಾನಿ ಯಾವಾರ ಹೇಳೋನಲ್ಲ. ಹೆಂಗಂದ್ರ ದೇವಲೋಕದಾಗ ಪಗಡಿ ಆಟ ನಡೆದಿತ್ತು. ಹೌದಿಲ್ಲ? ಪಗಡಿ ಆಟ ನಡೆದಿತ್ತು. ಹೆಂಗ ನಡೆದಿತ್ರಿ ಕವಕ? ಹೆಂಗ ನಡೆದಿತ್ತಂದ್ರ ಶಿವ ಮತ್ತು ಪಾರ್ವತಿ ಒಳಗ ಪಗಡಿ ಆಟ ನಡೆದಿತ್ತು. ಆ ಪಗಡಿ ಆಟದೊಳಗಿದ 18 ಮಹಾಪುರಾಣದಲ್ಲಿ ನಡೀತಕ್ಕಂತ ವಿಷಯ. ಹೌದಲ್ರಿ? ಹೌದಿಲ್ಲ? ಆ ಪಗಡಿ ಆಟದೊಳಗ ಪ್ರಪ್ರಥಮದಾಗಿ ಇವ್ರಪ್ಪ ಸೋತ ಏನ್ ಮಾಡಿದ? ಇವರಪ್ಪ ಪರಮಾತ್ಮ ಸೋತ ಕೈಯಾಗಿನ ಡಮರ ಕೊಟ್ಟ. 2ನೇ ಆಟಕ್ಕ ಸೋತ್ ಏನ್ ಮಾಡಿದಿ? ಆಡಾಕ್ ಹೋಗ್ಬೇಡ ಅಂತ ಹೇಳಕ್ಕೆ ನಮ್ಮವ್ವ ಹೇಳಿದ್ರ. ಅವ ಕೇಳ್ತಾನ, ನಾ ಗಂಡಸದಾನೆ ಅಂತ ಸಡ್ ಹೊಡ್ಯಾವನ ಬಾಳಿಗಿರಿ ಚಂದನ ಅಂತವ. ಇವ್ ಬಾಳಿಗಿರಿ ಗಂಡಸನ ಅಂತವ್. ನಾ ಗಂಡಸದಾರ ಆಡವನ ಅಂದ. ಆಡುದಾದ್ರ ವಿಚಾರ ಮಾಡಿ ಆಡಂತ ಹೇಳ್ತಾಳ ನಮ್ಮ. ಅವಾಗ ಮತ್ತೊಂದು ಆಟ ಆಡಿದ, ಅದಕ್ಕೂ ಸೋತ. ಅದನ್ನು ಸೋತ. ಇನ್ ಏನು ಕೂಡ ಕೇಳಿ ನಮ್ಮವ್ವ, ನೋಡು ಬೆಳ್ಳಿ ಬಂಗಾರ ಬೇಡ್ಬೇಕಾಯ್ತು, ನಿನ್ ಕೊಳ್ಳಾಗ ಒಂದ್ ಹಾವು ಐತಿ. ಹೌದು. ಅರಿವೆ ಚಡಿ ಬೇಡ್ಬೇಕಾಯ್ತು, ಒಂದ್ ಹುಲಿ ಚರ್ಮ ಐತಿ. ನಡಿನ್ಯಾಗ ಒಂದ್ ಹುಲಿ ಚರ್ಮ ಐತಿ. ಭೂಮಿ ಸೀಮಿ ಬೇಡ್ಬೇಕಾದ್ರ ಗೋರ್ಯಾಳದಾಗ ನಿಂದ ವಸ್ತಿ ಐತಿ. ಸುಡುಗಾಡದಾಗ ಇವನು ವಾಸ ಐತಿ. ನಿನಗ ಭೂಮಿ ಇಲ್ಲ, ಸೀಮಿ ಇಲ್ಲ, ಹೊಲ ಇಲ್ಲ, ಮಣಿ ಇಲ್ಲ, ಬಂದು ಇಲ್ಲ, ಬಳಗು ಇಲ್ಲ. ಇಂತಾವ ಇದೀನಿ, ನೀ ಏನು ಕೊಡ ಅಂತ ಕೇಳಿದ ಕಾಲಕ್ಕ 2ನೇ ಆಟ ಆಡಿದ, ಅದಕ್ಕೂ ಸೋತ. ತಾವ್ ಹುಟ್ಟಂತದ್ ಹುಲಿ ಚರ್ಮ ಕಳೆದಿಟ್ಟು ಶಿವ ನಮ್ಮ ಆಗಿ ನಿಂತೀವ್. ಹೌದು. ಅವಾಗ ನಿಮ್ಮವ್ರು ಯಾರ ಹೋಗಿ ಕೊಡ್ಬೇಕಿತ್ತಲ್ಲ. ಅವಾಗ ಕೊಡಬೇಕಾಗಿತ್ತಲ್ಲ. ಯಾಕ ಕೊಡದಲ್ಲಿ? ಇದು 18 ಮಹಾಪುರಾಣದಾಗ ನಡೀತಕ್ಕಂತ ಯಾವಾರ. ಹೌದಿಲ್ಲ? ಅದಕ್ಕ ನಮ್ಮವ್ವ ಏನ್ ಮಾಡ್ಯಾಳ್ರಿ? ಇನ್ನು 3ನೇ ಆಟ ಆಡವಂದ ಇವ್ರಪ್ಪ. ಆ 3ನೇ ಆಟಕ್ಕೆ ಸೋತ್ ಬಿಟ್ಟ. ಸೋತ ಕಾಲಕ್ಕೆ ಹೇಳಕ್ಕೆ ನಿನ್ನ ಹಂಗ ಬಿಡಂಗಿಲ್ಲ. ನಿನ್ನಲ್ಲು ಅವನು ಒಳಗ್ ಹೊಕ್ಕಿದಾಳು. ಅರ್ಧ ನಾರೇಶ್ವರಿ ಆಗಿದಾಳ, ಅರ್ಧ ಭಾಗ ತಗೊಂಡಾಳ. ಅರ್ಧ ಪಾರ್ವತಿ ಇದಾಳು, ಅರ್ಧ ಪರಮೇಶ್ವರ ಅದ.
ಇನ್ನ ಭೂಮಿ ತಲೆ ಮೇಲೂ ಹಂಗ ಐತಿ ಇದು ಕಚ್ಚಿಬಿಚ್ಚಿ ಮಾಡಿ ಇಲ್ಲಿ ಕೆಡ್ಸೋದು ಬೇಡ. ಯಾಕಂದ್ರ ಹೌದಲ್ರಿ ನಾವು ಮಡ ಹೊಲಸು ಮಾಡೋದು ಬೇಡ. ಯಾಕಂದ್ರ ಜ್ಞಾನಿಗಳ ಊರೈತಿ. ಅದಕ್ಕೆ ರೇಖವಕ್ಕ ಈ ಅವರ ಅವ್ರ ಸೀರಿ ಬದ್ದಲು ಬತ್ತು ಪಾರ್ವತಿ ಪರಮಾತ್ಮನ ಜೋಡಿ ಅರ್ಧ ಭಾಗ ಕುಡಿಯಾಳ. ಈಗಾದ್ರೂ ನೋಡ್ರಿ ಒಬ್ಬ ಹೆಣ್ಮಗಳು ತವ್ರ ಮನಿ ಬಿಟ್ಟು ಗಂಡನ ಮನಿಗೆ ಬಾಂಧಳ ಅಂದ್ರ ಅದ್ರೊಳಗ ಅಕ್ಕಿಗೆ ಅರ್ಧ ಭಾಗ ಸಿಗತೈತಿ. ಸರಿ ಅಲ್ಲ, ಬರೀ ಒಂದ ತಿಂಗಳು ಇಟ್ಕೊಂಡು ಹೊರಗೆ ಹಾಕ್ಯಾರ ಪಾಲ ತಗೊಳ್ದ ಬರಂಗಿಲ್ಲ. ಪಾಲ ತಗೊಲಾರ್ದ ಬಿಡಂಗಿಲ್ಲ. ಆಕಿಗೆ ಪಾಲು ಕುಯ್ತಲ್ಲಿ ಇನ್ನೂ ಆದ್ರೂ ಹಂಗ ಐತಿ ನಮ್ಮ ಅವುಗಳ್ದ. ಈಗ ಭೂಮಿ ತಲೆ ಮೇಲೆ ಬಿ ಹಿಂಗ ನಡ್ದ ಯಾವಾರ ಐತಿ. ಅದಕ್ಕೆ ಮತ್ತೊಂದು ಮಾತು ಹೇಳಿದವ. ಏನ್ ಹೇಳಿದ ಹಾಡಿನೊಳಗ ಮೊದಲು ಕ್ಯಾಲಿ ಒಳಗ ಹೆಂಗ ವರವ ಕೊಡೋ ಶಂಕರ ನನಗ ಅಂತ ಹೇಳಿದವ್. ವರವ ಕೊಡೋ ಶಂಕರ ನನಗ ನಿಮ್ಮಪ್ಪ ಎಂತವ್ರಿಗೆ ವರವ ಕೊಟ್ಟು ಏನು ಮಾಡ್ಯಾನ ನಾವು ಹೇಳ್ಬೇಕಾಗ್ಯದ. ಅವ ಏನು ವರ ಬೇಡ್ಕೊಂಡ ಅವ ಏನು ವರ ಇವಾಗ ಕೊಟ್ಟ. 10 ತಲೆ ರಾವಣ ಅಂದ್ರ ಜಗಕ್ಕ ಮೀರಿದ್ದ. ರಾಕ್ಷಸ ಅಂತಕ್ಕಂತ 10 ತಲೆವ ರಾವಣ. ಹೌದಲ್ರಿ? ಏನ್ ಮಾಡಿದ್ರಿ ಕವಕ್ಕ? ಏನ್ ಮಾಡಿದ್ರಿ? ಇವ್ರ ಶಂಕರನ ಹತ್ತಲ್ಲಿ ಏನು ಬೇಡ್ಬೇಕು ಎಲ್ಲಾ ಬೇಡಿದ, ಎಲ್ಲಾ ವರ ಕೊಟ್ಟು ಕೂತೇವ್. ಅವಾಗ ಏನಾಯ್ತು? ಮುಂದ ಹೊಳ್ಳಿ ಬಂದು ಏನ್ ಮಾಡ್ತಾನವ? ಇನ್ನು ವರ ಕೊಟ್ಟ ಮ್ಯಾಗ ಹೊಳ್ಳಿ ಅಂತೂ ತಗೊಳಕ ನಡೆಯಂಗಿಲ್ಲ. ಎಲ್ಲರಿಗೂ ಕಾಡ್ಲಾಕ್ ಚಾಲು ಮಾಡಿದ. ಹಿಂಗ ಮಾಡಬೇಡ ರಾವಣ ಅಂತ ಹೇಳಕ್ ಹೋದ ಶಿವ. ಅವಾಗ ಹೇಳ್ತಾವ, ನನಗ್ ನೀ ಹಂಗ ಅಂದದಿ ಅಂದ್ರ ನೀನ್ ಹ್ಯಾಂತೆ ಬೇಕತ್ ಕೂತೇವ್. ಹಠ ಹಿಡ್ದ ಕೂತ. ಅವಾಗ ಹೇಳಿದವ ಏನಂತ? ಇನ್ನಾದ್ರೆ ಮಹಾರಾಷ್ಟ್ರದಾಗ ಬಸ್ ಸ್ಟ್ಯಾಂಡ್ದಾಗ ಬರ್ತಾವ್ ನೋಡಲ್ಲಿ. ಹೇಳಿದಾಗ ಏನಾಗಿದೆ ಇವ್ರ ಅಪ್ಪ ಗೊತ್ತೈತೇನ? ಏನಾಗ್ಯದ? ಏ ಬೊಳೆ ಶಂಕರ ಪುರ್ಗಿ ಮಲಾಚಿ. ನಿಮ್ಮಪ್ಪ ಬೋಳೆ ಶಂಕರ ಆಗ್ಯಾನ ಅವಾಗ 10 ತಲೆ ರಾವಣ ಇವ್ ಏನು ಮಾಡಲಾಕ ನಡಿವಾತ. ಏನು ಮಾಡಲಾಕ ನಿಗ್ಲಿಲ್ಲ. ನೀ ಪಾರ್ವತಿ ಬೇಕಾದ್ರ ತಗೊಂಡ್ ಹೋಗ, ಆದ್ರ ಹೊಳ್ಳಿ ನೋಡಕ್ ಹೋಗಬೇಡ ಅಂತ ಹೇಳಿದೀವ. ಹೊಡಮಳಿ ನೋಡಕ್ ಹೋಗಬೇಡ ತಾಕಿತ ಮಾಡಿ ಕಳಿಸಿದ್ದ. ತಾಕಿತ ಮಾಡಿ ಕಳಿಸಿದ್ರೆ ಕವಕ್ಕ ಅಷ್ಟು ದೂರ ಹೋಗಿರ್ತಾನ. ಹೋದ ಕಾಲಕ್ಕೆ ಏನಾಗ್ತದ? ಅಲ್ಲಿ ಅಡ್ಡ ಓಡಿ ಬರ್ತಾ ಕಿಡಿಗೇಡಿ ನಾರಾಯಣ. ಹೌದಿಲ್ಲ? ಓಡಿ ಬಂದ್ ಹೇಳ್ತಾನವ. ಏನಂತ ಹೇಳಿದ? ನೋಡು ಶಿವ ಹೊಚ್ಚಿಲ್ಲ, ಬ್ಯಾರೆದಕ್ಕಿನ ಕಳಿಸಿದ. ಹೊಳ್ಳಿ ನೋಡಂದವ. ಹೊಳ್ಳಿ ನೋಡಿದ್ ಗಿರಿಯಕ್ಕೆ ನೋಡಿದ ಕಾಲಕ್ಕೆ ರೇಖವಕ್ಕ ಏನಾಯ್ತು? ಹೊಳ್ಳಿ ನೋಡೋದಕ್ಕಂದ್ರ ಕಾಳಕಾದೇವಿ ಅವತಾರ ತಾಳೆ. ರಾವಣ ಅಂಶ ಹುರಿದು ಬಿಟ್ಟಾಳ. ಇನ್ನ ಭೂಮಿ ತಲೆ ಮೇಲೆ ಅಂತವ್ನ ಅಂಶ ಕಾದಿಲ್ಲ ನಾವು. ಹೌದಲ್ರಿ? ನಾಶ ಮಾಡಿ ಬಿಟ್ಟಿದೆವು. ಅಲ್ಲಿ ನಿಮ್ಮದು ಕಮ್ಮಿ ಐತೆ. ಹೌದಿಲ್ಲ? ಅವನ ಅಂಶ ಹೆಂಗ ಹುರಿದು ಬಿಟ್ಟಾಳ. ಹೊಳ್ಳಿ ಬಂದ ಶಿವನ ಎದಿ ಮ್ಯಾಗ ಕಾಲಿಟ್ಟ. ಅವಗೊಂದು ಚಾಕು ಹಾಕಿ ಎದಿ ಮ್ಯಾಗ ಕಾಲಿಟ್ಟಾಳ. ಕಾಲಿಟ್ಕೊಂಡ ನಿತ್ತಾಳ. ಈ ಪಕ್ಕ ಗಂಡಸ ಏನೋ ಕೇಳ್ಯಾಳ ಅವನಿಗೆ. ಇಂಥ ಪವಾಡ ಏನಾರ ಭೂಮಿ ತಲೆ ಮೇಲೂ ಐತಿ, ಉಳ್ದೈತಿ. ನೀ ಅಂತಾವ್ ಏನಾರೇ ಮಾಡಿ ಭೂಮಿ ತಲೆ ಮ್ಯಾಗ ಕಾಣು ಅಂತ ಯಾವಾರಗಳು ಹೇಳ. ಇಲ್ಲಿ ಹೆಂಗ ನಡ್ದತಿ? ಶಿವಶಕ್ತಿ ವಕವಾದ. ಏನ ಪಾರ್ವತಿ ಹೆಚ್ಚೋ ಏನ ಪರಮಾತ್ಮ ಹೆಚ್ಚೋ? ಅವ್ ಹೇಳೋದು ಯಾವಾರ ಬೇರೆ ನಡ್ದೈತಿ. ಅವ್ರು ಹೇಳುವಂತ ಯಾವಾರ ಬೇರೆ ನಡ್ದೈತ್ರಿ ಅದ. ಅವ್ರಪ್ಪ ನಿರ್ಬೈಲ್ ವಸ್ತುದ, ಪರಮಾತ್ಮ ಅದ. ಕೈ ಇಲ್ಲ, ಕಾಲಿಲ್ಲ, ಮೂಗಿಲ್ಲ, ನೋಡಕ್ ಕಾಣಿಸಂಗಿಲ್ಲ, ಕಣ್ಣಿಗೆ ಕಾಣವಲ್ಲ. ಸಿದ್ದರಾಮೇಶ್ವರ ಕೊಳದಾಗ ಬಿದ್ದಾಗ ಮತ್ ಹೆಂಗ್ ಹಿಡ್ದವ್? ನಿರ್ಬೈಲ ವಸ್ತು ಅಂತ ಹೇಳ್ತಾರ. ತೆಕ್ಯಾಗ ಬಂದ್ ಹಿಡಿಬೇಕಾದ್ರ ಕೈಯ ಬೇಕ. ಏನ್ ಅಂತರಾಯಣ ಹಿಡ್ದಿದ್ದವ? ಹಿಡಿಯಾಕ ಬರಂಗಿಲ್ಲ. ಹಂಗ ಹಿಡಿಯಾಕ ಬರಂಗಿಲ್ಲ. ಇಲ್ಲಿಯೂ ನಿಮ್ಮ ಅಪ್ಪ ಸೋತ. ಹಿಂಗ ಯಾವಾರಗಳು ಬರ್ತಾವ. ಈಗ 18 ಮಹಾಪುರಾಣದಾಗ ಒಂದ್ ಯಾವಾರ ಕೇಳ್ಯಾರ ಗುರುಗಳು. ಹೆಂಗ ಕೇಳ್ಯಾರಂದ್ರ, ಏನೂ ಇಲ್ಲದಾಗ ಪ್ರಪ್ರಥಮದಾಗ ನಿಮ್ಮವ್ವ ಯಾರಿದ್ರು? ಆಕಿ ಹೆಸರೇನ? ಶತರೂಪ ಅಂತಕ್ಕಂತ ಹೆಣ್ಣು ಮಗಳಿದ್ರು. ಪದ್ಮ ಪುರಾಣ ಭಾಗ 1 ಇದು ನಮ್ಮ ಕಡೆ ಇದ್ದದ್ದು. ಹೌದಿಲ್ಲ? ಇನ್ನೊಂದು ಕೇಳ್ಯಾರ. ಹೆಂಗ? ಆ ವೇದವ್ಯಾಸ ಋಷಿ ಇದನ್ನ ಕಮಿಟಿ ಅವ್ರು ಕೇಳಿದಂತ ಹೇಳಕತ್ತೀನಿ. ಅದ ನಾಟಕ ನಾವು ನಾಟಕ ಓದೋದನ್ನ ಹೇಳ್ಬೇಕಾಗ್ತದ. ಅದಕ್ಕೇನಂದ್ರ ಇನ್ನೊಂದು ಏನು ಕೇಳ್ಯಾರಂದ್ರ, ತಂದಿ ವ್ಯಾಸ ರಚಿಸಿದ 18 ಪುರಾಣ ಇರಬೇಕು. ವ್ಯಾಸ ಋಷಿ ಏನು ಇಲ್ಲದಾಗ ಶೂನ್ಯದಾಗ ಪರಮಾತ್ಮನ ಹೆಸರು ಏನಿತ್ತು ಅವನ ತಂದೆ ಯಾರ? ಪರಮಾತ್ಮನ ತಂದೆ ಯಾರ? ವ್ಯಾಸ ರಚಿಸಿದ 18ರಾಗ ಇರ್ಬೇಕು. 18ರಾಗ ಇರ್ಬೇಕ, ಭಾಗ ಇರ್ಬೇಕು. ಹೌದಿಲ್ಲ? ಶೂನ್ಯದಾಗ ಪಾರ್ವತಿ ಹೆಸರು ಏನಿತ್ತು? ಶೂನ್ಯದಾಗ ದೇವಿ ಏನ್ ಹೆಸರಿತ್ತು ಕೇಳ್ಯಾರ ಅವ್ರು. ಶೂನ್ಯದಾಗ ಆದಿಶಕ್ತಿ ಅಂತೇಳಿ ಒಂದ್ ಹೆಸರಿತ್ತು. ಇದು ಶಿವಪುರಾಣ. ಹೌದಿಲ್ಲ? ಮತ್ತೆ ಶತರೂಪಿ ಅಂತಕ್ಕಂತ ಹೆಣ್ಮಗಳ ಇದಾಳು. ಪ್ರಪ್ರಥಮದಾಗ ಪದ್ಮ ಪುರಾಣ ಭಾಗ 1. ಇವು 18 ಮಹಾಪುರಾಣಕ್ಕೆ ಹಚ್ಚಿ ಬರ್ತಕ್ಕಂತ ವಿಷಯ.
ಪಾರ್ವತಿ ತವ್ರ ಮನಿ ಯಾವ್ದ ಗಂಡನ ಮನಿ ಯಾವ್ದ ಮತ್ತ ನಿಮಗ್ ಮೂಲ ಸ್ತಂಭದಾಗ ಬೇಕಾತಂದ್ರ ಪಾರ್ವತಿ ತಾಯಿ ತಂದಿ ಹೆಸರು ಏನಂತ ಕೇಳಕತ್ತಾರ್ರಿ ಕೇಳಾಕತ್ತ ಹಾಡುವಂತ ಕಲಾವಂತರು ಕೇಳತ್ತಾರ ಹಾ ಇದು ಹೆಣ್ಣ ಗಂಡ ಹಾಡಿಕೆ ಹೆಂಗ ತಮ್ಮ ಬಾಳಿಗೇರಿ ಕವಿಗಳು ಹುಚ್ಚಿಲ್ಲ ಕವಿ ಮಾಡಿಟ್ಟಾರ ಹಾ ಮೊದಲಾದ್ರೂ ಶಿವಶಕ್ತಿ ಬರೋಬ್ಬರಿನ ಅದಾರ ಜೋಡ ಈಗಾದ್ರೂ ಹೆಣ್ಣ ಗಂಡ ಜೋಡ ಐತಿ ಈಗಾದ್ರೂ ಹೆಣ್ಣ ಗಂಡ ಜೋಡ ಐತಿ ಹೆಂಗ ಪಿಂಡಾಂಡ ಹಂಗ ಬ್ರಹ್ಮಾಂಡ ಹೆಂಗ ಬ್ರಹ್ಮಾಂಡ ಹಂಗ ಪಿಂಡಾಂಡ ಹಾ ಆಗ ಅವ್ರು ಹಡಿತಿದ್ದಂದ್ರ ಈಗೇನ್ ಇವ್ರಿಗೆ ಬ್ಯಾನ್ ಆಗೈತೇನ್ ಹಡ್ಲಾಕ ಹಡಿಯಾಕತ್ತಾರ ಇವ್ರು ಹಂಗ ಮಾಡ್ಲಾಕ ಬರಂಗಿಲ್ಲ ಅದ ಹೆಣ್ಣು ಇದ್ದಾಗ ಸೃಷ್ಟಿ ಚಾಲು ಆಗ್ತೈತಿ ಹಾ ಹೌದಿಲ್ಲ ಹೌದಲ್ರಿ ಅದಕ್ಕ ವೇದ ವ್ಯಾಸನ ತಾಯಿ ಯಾರ ಅಂತ ಕೇಳ್ಯಾರ ಹಾ ವೇದ ವ್ಯಾಸನ ತಾಯಿ ಯಾರಂದ್ರ ಮಸ್ತ ಗಂಧಿನಿ ತಾಯಿಯ ತಳಿ ಒಂದು ಪುರಾಣ ಒಂದ ಹೇಳ್ತೈತಿ. ಪುರಾಣ ಹೇಳ್ತತಿ ಮತ್ತೊಂದು ದ್ವಾಪಾರ ಯುಗದಾಗ ಸತ್ಯವತಿ ಅಂತ ಒಂದ ಪುರಾಣದಾಗ ಹೇಳ್ತತಿ ಒಂದು ಶಿವ ಪುರಾಣದಾಗ ಹಿಂಗ್ ಹೇಳ್ತೈತಿ ಹಾ ಹೌದಿಲ್ಲ ಹೌದಲ್ರಿ ಅದಕ್ಕ ಅವ್ರು ಎಟ್ಟು ಕಟ್ಟ್ಯಾರ ಅಟ್ಟು ವಿಷಯಗಳ ಹೇಳ್ಕೊತ ಬಂದಿವಿ ಮತ್ತ ಪಾರ್ವತಿ ತಾಯಿ ತಂದಿ ಕೇಳಾಕತ್ತಾರ್ರಿ ಕೇಳಾಕ್ ಹತ್ಯಾರ ಪಾರ್ವತ ದೇವಿ ತಾಯಿ ತಂದಿ ಹೆಸರ ಹಾ ತಾಯಿ ಮೇನಕಾದೇವಿ ಹಾ ರೀ ತಂದಿ ಪರ್ವತರಾಜ ತಂದೆ ಪರ್ವತರಾಜ ಪರ್ವತಗಿರಿ ಅವ್ರ ತವ್ರ ಮಣಿ ತವ್ರ ಮನಿ ಇನ್ ಇವ್ರ ತಾಯಿ ತಂದಿ ಹೆಸರು ಇವ್ರು ಹೇಳ್ತಾರ ಹಾ ಮತ್ತ ಪರಮಾತ್ಮನ ಹೆಸರ ತಾಯಿ ತಂದಿ ಹೆಸರ ಮತ್ತ ನಿರಾಕಾರದಾಗ ನಿಮ್ಮ ಅವ್ವ ಯಾರದಾರ ಅವ್ರಿಗೆ ಅಕ್ಕಿಗೆ ಮಕ್ಕಳ ಯಾರದಾರ ಕೇಳ್ಯಾರ ಅಕ್ಕಿಗೆ ಮಕ್ಕಳು ಯಾರದಾರ ಅಂತ ಕೇಳ್ತಾರ ನಿರಾಕಾರದಾಗ ಯಾರದಾಳ ಅಂದ್ರ ಬ್ರಹ್ಮಾಂಡ ಪುರಾಣ ಭಾಗ 1 ಪೇಜ್ ನಂಬರ್ 6 ಆರ ಯಾರು ನಮ್ಮ ಜಗದಂಬಿಕಾ ದೇವಿ ಅದಾಳು ಜಗದಂಬಿಕೆ ಅನ್ನುವಂತ ಹೆಣ್ಣು ಮಗಳದಾಳು ಆಕೆ ಏನು ಮಾಡ್ಯಾಳು ಏನ್ ಮಾಡ್ಯಾಳ್ರಿ ನೇರ ನಿರಾಕಾರ ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಸೃಷ್ಟಿ ಮಾಡ್ಯಾಳ ಸೃಷ್ಟಿ ಮಾಡ್ಕೊಂಡಾಳ ಅವರಿಗೆ ತಾಯಿ ಅನಿಶಾಳ ಅನ್ನೋಂಗ ಈ ಪುರಾಣ ಹಾ ಹೌದಿಲ್ಲ ಹೌದ್ ಅಟ್ಟ ಇನ್ನೊಂದ್ ಚೌಕ್ ಹಾಡು ಹಾ ಮುಂದ್ ಹೆಂಗ್ ಬರ್ತಾರ ಹಂಗ ನೋಡ ಬರ್ತೈತಿ